ಸರ್, ಈಗ ವಿಚಾರಣಾಧಿ ಕೈದಿ ಆಗಲಿ ಅಥವಾ ಕನ್ವಿಕ್ಟೆಡ್ ಕೈದಿ ಆಗಲಿ, ಅವ್ರಗಳಿಗೆ ಜೈಲ್ ಬ್ಯಾರಕ್ಕಲ್ಲೇ ಕೆಲವೊಬ್ಬರನ್ನ ಕೂಡ ಹಾಕ್ತಾರೆ. ಸೊ ಎಂಥ ಆರೋಪಿಗಳಿಗೆ ಅಥವಾ ಎಂಥ ಅಪರಾಧಿಗಳಿಗೆ ಆ ರೀತಿ ಶಿಕ್ಷೆ ಕೊಡ್ತಾರೆ? ಯಾಕಂದರೆ ದರ್ಶನ್ ಅವ್ರ ವಿಚಾರದಲ್ಲೂ ಹಾಗೆ ಆಯಿತು. ಸೊ ಹಾಗಾಗಿ ಅವ್ರಿಗೆ ಈ ಥರ ಈ ನರಕನ ನೋಡೋಕ್ಕಾಗ್ತಿಲ್ಲ, ಈ ಥರ ಬದುಕೋಕ್ಕಾಗ್ತಿಲ್ಲ, ಸೂರ್ಯನ ನಾನು ನೋಡಿಲ್ಲ, ಸೂರ್ಯನ ನೋಡಿ 1 ವಾರದಿಂದ 15 ದಿನ ಆಗೋಯ್ತು, ತುಂಬ ಕಠಿಣ ಆಗ್ತಾಯಿದೆ, ಸೊ ಈ ರೀತಿ ಬದುಕೋದನ್ನ ನಾನು ನೋಡೇ ಇಲ್ಲ, ಸೊ ದಯವಿಟ್ಟು ನನಗೆ ವಿಷಯ ಕೊಟ್ಬಿಡಿ ಅಂತ ಕೇಳ್ಕೊಂಡ್ರು ದರ್ಶನ್ ಅವರು. ಸೊ ಈ ಥರ ಬ್ಯಾರಕ್ಕಲ್ಲಿ ಕೂಡ ಹಾಕೋದು ಅಂದರೆ ಇದು ಮಾಡ್ಬೋದಾ? ಎಂಥ ಕೈದಿಗಳಿಗೆ ಮಾಡಬೇಕು ನೋಡಿ? ಇದು ಏನಂತಾರೆ ಅಂದರೆ, ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಇದನ್ನ ವೆರಿ ವೆರಿ ಸೀರಿಯಸ್ ಅಫೆನ್ಸ್, ಹೀನಿಯಸ್ ಅಫೆನ್ಸ್ ಯಾರು ಕಮಿಟ್ ಮಾಡಿರ್ತಾರೆ ಅಂಥವ್ರನ್ನ ಇದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಾರೆ. ಅದನ್ನು ಸಪ್ರೇಟ್ ರೂಮ್ನಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ಅವ್ರನ್ನ ಬೇರೆ ಯಾವ ಪ್ರಿಸ್ನರ್ ಜೊತೆನೂ ಅವ್ರನ್ನ ಬಿಡಲ್ಲ. ಯಾಕಂದರೆ ಅವ್ರನ್ನ ಬೇರೆಯವ್ರ ಜೊತೆ ಬಿಟ್ಟರೆ ಏನಾಗುತ್ತೆ, ಅವರು ಹಾಳಾಗ್ತಾರೆ, ಅವರು ಇದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿದು. ಸೊ ಅವ್ರಿಗೆ ಬರೀ ಊಟ ಕೊಡಬೇಕಾಗಿರೋದು, ಊಟ ಕೊಡ್ಬೇಕಾದ್ರೆ ಮಾತ್ರ ಬ್ಯಾರಕ್ ಓಪನ್ ಮಾಡ್ತಾರೆ, ಊಟ ಕೊಡ್ತಾರೆ, ಕೊಟ್ಟಾದ್ಮೇಲೆ ತಿರ್ಗಾ ಅದನ್ನ ಕ್ಲೋಸ್ ಮಾಡ್ತಾರೆ. ಅವ್ರನ್ನ ಆಚೆನೂ ಬಿಡಲ್ಲ, ಏನೂ ಇಲ್ಲ. ಸೊ ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಇದನ್ನ ಯಾವ ರೀತಿಯಾದ ಒಂದು ಪ್ರಿಸ್ನರ್ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ನೋಡಿ, ಸೀರಿಯಸ್ ಕೈಂಡ್ ಆಫ್ ಅಫೆನ್ಸಲ್ಲಿ ಕೆಲವು ಜನ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾರೆ, ತುಂಬ ಸೀರಿಯಸ್ ಅಫೆನ್ಸ್ ಮಾಡಿರ್ತಾರೆ. ಆಮೇಲೆ ಪೊಲೀಸ್ ಅವರಿಂದ ಎಸ್ಕೇಪ್ ಆಗಿ ಓಡೋಗಕ್ಕೆ ಟ್ರೈ ಮಾಡಿರ್ತಾರೆ, ಜೈಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಇಂಥವ್ರಿಗೆಲ್ಲಾನು ಈ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಏನು ಕರಿತೀವಿ, ಇದನ್ನ ಒಂದು ರೂಮಲ್ಲಿ ಹಾಕಿ ಕೂಡ ಹಾಕ್ತಾರೆ. ಅವ್ರನ್ನ ಆಚೆನೂ ಬಿಡಲ್ಲ, ಅಥವಾ ಬೇರೆ ಒಂದು ಪ್ರಿಸ್ನರ್ಸ್ ಜೊತೆ ಮಾತಾಡಕ್ಕೆ ಅಥವಾ ಬೆರೆಯಕ್ಕೆ ಬಿಡಲ್ಲ. ಸೊ ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಸರ್, ಇವಾಗ ನೀವು ದರ್ಶನ್ ನೋಡ್ತಾರೆ, ಮತ್ತೆ ಪ್ರೀವಿಯಸ್ ಕನ್ವಿಕ್ಟಾ ಇಲ್ವಾ ಅವರು ನೋಡ್ತಾರೆ. ಅವರು ಎಷ್ಟು ಸತಿ ಇದೇ ತರಹದ ಒಂದು ಅಫೆನ್ಸ್ನ ಕಮಿಟ್ ಮಾಡಿದ್ದಾರೆ ಅನ್ನೋದು ನೋಡ್ತಾರೆ. ಇದನ್ನೆಲ್ಲ ನೋಡಿ ಇದು ಮಾಡ್ತಾರೆ. ಸೊ ಅದನ್ನ ಇವ್ರಿಗೆ ಮಾಡಿಲ್ಲ ಅಂತ ಅನ್ಕೊಂತೀನಿ, ಬಟ್ ಬ್ಯಾರಕ್ಕಲ್ಲಿ ಲಾಕ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ, ಮಾಹಿತಿ ಬಂತು. ಸೊ ಇವ್ರಿಗೆಲ್ಲ ಅದು ಮಾಡಲ್ಲ, ಅದಕ್ಕೆ ಬೇರೆ ರೂಮ್ ಇರುತ್ತೆ. ಆ ರೂಮಲ್ಲಿ ಅವರು ಕೂಡ ಹಾಕಿ ಅದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಸೊ ಅಂದ್ರೆ ದರ್ಶನ್ ಅವರಿಗೆ ಮಾಡಿರೋದು ಆ ರೀತಿ ಏನಿಲ್ಲ. ಅವ್ರು ನಾರ್ಮಲ್ ಏನು ಅವ್ರದ್ದು ಬ್ಯಾರಕ್ ಇದೆ ಅದರಲ್ಲಿ ಕೂಡ ಹಾಕಿ ಆಚೆ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಆಗಲಿ ಆಚೆ ಅದನ್ನ ಓಪನ್ ಮಾಡಬೇಕಾಗುತ್ತೆ. ಬೆಳಿಗ್ಗೆ ಓಪನ್ ಮಾಡಿದ್ರೆ ಅವರು ಓಡಾಡಿಕೊಂಡು ತಿರ್ಗಾ ಸಾಯಂಕಾಲ ಲಾಕಿಂಗ್ ಪೀರಿಯಡ್ ಬರುತ್ತೆ, ಆವಾಗ ಒಳಗಡೆ ಬಂದು ಅವ್ರನ್ನ ಲಾಕ್ ಮಾಡ್ಕೋಬೋದು. ಇವ್ರನ್ನ ಅದು ಬಿಟ್ಟಿಲ್ಲ. ಸೊ ಆದ್ರಿಂದ ಅವರು ಕೇಳ್ಕೊಂಡಿದ್ದಾರೆ, ಆಚೆ ಬಿಡಬೇಕು, ನನ್ನ ಓಡಾಡಕ್ಕೆ ಸಹ ಬಿಡ್ತಾ ಇಲ್ಲ, ಸೊ ಆಚೆನೂ ನನ್ನ ಓಡಾಡಿಕೊಂಡು ಸ್ವಲ್ಪ ಸ್ವತಂತ್ರವಾಗಿರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನ ಇವಾಗ ಮಾನ್ಯ ನ್ಯಾಯಾಲಯ ಏನಿದೆ ಅದನ್ನ ಒಪ್ಪಿಗೆ ಕೊಟ್ಟಿದೆ. ಇದಕ್ಕಿಂತ ಮುಂಚೆ ದರ್ಶನ್ ಪರ ವಕೀಲರು ಸುನೀಲ್ ಅವರು ಏನು ಮಾಡಿದ್ರು, ಇನ್ನೊಂದಿಷ್ಟು ಆರೋಪಗಳನ್ನು ಮಾಡಿದರು. ಜೈಲಲ್ಲಿ ಊಟವನ್ನ ತಟ್ಟೆನ ಬಿಸಾಕ್ತಾ ಇದ್ದಾರೆ, ಸೊ ಇವನ್ ಎಲ್ಲೇ ಹೋದ್ರು ಶೂ ಬಿಚ್ಚಿಬೇಡಿ ಬನ್ನಿ ಅಂತ ಇದು ಮಾಡ್ತಾ ಇದ್ದಾರೆ, ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಬ್ಯಾರಿಗೇಟ್ ಇಂದ ತಟ್ಟೆನ ನೂಗ್ತಾ ಇದ್ದಾರೆ, ಈ ರೀತಿ ಎಲ್ಲ ಒಂದು ಆರೋಪಗಳನ್ನು ಮಾಡಿದ್ರು. ಈ ರೀತಿ ಮಾಡ್ತಾರ ಜೈಲಾಧಿಕಾರಿಗಳು? ಹೌದು, ಇದೇ ರೀತಿ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಮಾಡ್ತಾರೆ, ಬಟ್ ಏನು ಶೂಸ್ನ ಎಲ್ಲೇ ಒಂದು ಶೂಸ್ ಬಿಟ್ಬಿಟ್ಟು ಬನ್ನಿ ಮಾತಾಡೋಕ್ಕಾದ್ರೆ ಯಾವುದೇ ಒಂದು ವಿಚಾರ ಇಲ್ಲ. ನಾವೇ ಒಳಗಡೆ ಹೋದ್ರೂ ನಮ್ಮ ಶೂಸು ಬಿಚ್ಚಿಸ್ತಾರೆ. ನಾವು ಶೂಸು ಸಾಕ್ಸ್ ಎಲ್ಲ ಬಿಚ್ಚಿ ಚೆಕ್ ಮಾಡ್ತಾರೆ. ಆಮೇಲೆ ತಿರ್ಗಾ ನಾವು ಶೂಸು ಸಾಕ್ಸ್ ಎಲ್ಲ ಹಾಕೊಂಡು ಆಮೇಲೆ ನಮ್ಮ ಕ್ಲೈಂಟ್ ಯಾರಿದ್ದಾರೆ ನಾವು ಭೇಟಿ ಮಾಡಬೇಕಾಗಿ ಬರುತ್ತೆ. ಶೂಸು ಅಲೌ ಇಲ್ಲ ಒಳಗಡೆ. ಈಗ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗೆ ಅಲೌ ಇದೆಯಾ ಇಲ್ವೋ ಅದು ಆರ್ಡರ್ ಸ್ಪೆಷಲ್ ಆರ್ಡರ್ ಮಾಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಬೇಸಿಕ್ ಚಪ್ಪಲಿ ಏನೋ ಹಾಕೊಳ್ಳೋಕೆ ಕೊಡ್ತಾರೆ. ಸೊ ಈ ಥರ ಇರುತ್ತೆ ಸರ್. ಓಕೆ, ಇನ್ನು ಈಗೇನು ಅದು ಆರೋಪ ಮಾಡಿದ್ರು ಅದು ಬೇಸಿಕ್ ಮಾಡಲೇಬೇಕು, ಅದು ಎಲ್ರಿಗೂ ಹಂಗೆ ಮಾಡ್ತಾರೆ. ಈಗ ಇದು ಲಾಕ್ ಮಾಡಿರೋದ್ರಿಂದ ಕೊಟ್ಟಿರ್ಬೋದು. ಸೊ ಎಲ್ರಿಗೂ ಮಾಡ್ತಾರೆ, ಅದು ಇವರೊಬ್ಬರಿಗೆ ಅಂತ ಅಲ್ಲ, ಪ್ರಿಸನಲ್ಲಿ ಬೇರೆ ಎಲ್ಲ ಆರೋಪಿಗಳಿಗೂ ಹಂಗೆ ಮಾಡ್ತಾರೆ. ಓಕೆ ಸರ್, ಈಗ ಜೈಲಲ್ಲಿ ಹೇಗಿರುತ್ತೆ ಮತ್ತು ಜೈಲಿನ ದರ್ಶನ ಹೇಗಿರುತ್ತೆ, ಸೊ ಇದನ್ನೆಲ್ಲವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ, ಏನೋ ಹಂಚ್ಕೊಂಡ್ರು. ಏನಪ್ಪ ಅಂದರೆ ಜೈಲ್ ಅಂತ ಅಂದಮೇಲೆ ಒಂದಿಷ್ಟು ಇದಿರುತ್ತೆ, ಬೇಸಿಕ್ ನೀಡ್ಸು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಸೊ ಅದಿಷ್ಟು ಕೊಡ್ಬೋದು. ಅಂದರೆ ಇದು ಎಕ್ಸ್ಟ್ರಾ ಅಲ್ಲ, ರಾಜಾತಿಥ್ಯ ಅನ್ನೋ ಇದ್ರ ರೀತಿ ಅಲ್ಲ, ಅಂದರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಪ್ರತಿಯೊಬ್ಬ ಕೈದಿ, ಒಂದು ದರ್ಶನ್ ಅವರಾಗಿರಲಿ ಅಥವಾ ಬೇರೆ ನಾರ್ಮಲ್ ಕೈದಿ ಆಗಿರಲಿ, ವಿಚಾರಣಾಧಿ ಕೈದಿ ಆಗಿರಲಿ, ಸೊ ಅವ್ರಿಗೆ ಏನೆಲ್ಲ ಬೇಸಿಕ್ ನೀಡ್ಸ್ನ, ಬೇಸಿಕ್ ರಿಕ್ವೈರ್ಮೆಂಟ್ಸ್ನ ಕೊಡಬೇಕು ಅದನ್ನ ಕೊಟ್ಟಿರಲಿಲ್ಲ ಇಲ್ಲಿವರೆಗೂ. ಸೊ ಅದು ಇವರ ಸಂಕಷ್ಟಕ್ಕೆ, ಅವರ ಈ ಒಂದು ಮನಸ್ಥಿತಿ ಚೇಂಜ್ ಆಗಲಿಕ್ಕೆ ಕಾರಣ ಆಯಿತು. ಸೊ ಇನ್ನು ಮುಂದೆ ಜಡ್ಜ್ ಸಾಹೇಬರು ಏನು ರೂಲ್ಸ್ ಅಲ್ಲಿ ಇರುತ್ತೋ ಅದನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇ ತರ ಏನಾದರೂ ಅಪ್ಡೇಟ್ಸ್ ಇದ್ರೆ, ಒಂದು ಮಾಹಿತಿ ಇರುವಂತ ಒಂದು ವಿಷಯ ಇದ್ರೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.